ಇಂದಿನಿಂದ ಭಕ್ತರ ಚರಿತ್ರೆಗಳು ಎಂಬ ಸರಣಿಯನ್ನು ಪ್ರಾರಂಭಿಸಿದ್ದೇವೆ. ಇದರಲ್ಲಿ ನಾವು ನಮ್ಮ ಚಾನೆಲ್ನಲ್ಲಿ ವಿವಿಧ ಪುರಾಣಗಳು, ಮಹಾನ್ ವಿದ್ವಾಂಸರ ಪ್ರವಚನಗಳಿಂದ ವಿಭಿನ್ನ ಭಕ್ತರ ಕಥೆಗಳನ್ನು ಪೋಸ್ಟ್ ಮಾಡುತ್ತೇವೆ. ಈ ಕಥೆಗಳ ಮುಖ್ಯ ಉದ್ದೇಶವೆಂದರೆ ನಮ್ಮಲ್ಲಿ ಹೆಚ್ಚಿನ ಭಕ್ತಿ ಮತ್ತು ನಂಬಿಕೆಯನ್ನು ಹೆಚ್ಚಿಸುವುದು ಮತ್ತು ಭಗವಂತನೊಂದಿಗೆ ಬಹಳ ಸುಲಭವಾಗಿ ಸಂಪರ್ಕ ಸಾಧಿಸುವುದು. ಇಂದಿನ ವಿಡಿಯೋದಲ್ಲಿ ನಾವು ಒಬ್ಬ ಭಿಕ್ಷುಕನ ಕಥೆಯನ್ನು ತಿಳಿಯೋಣ. ಅವನಿಗೆ ಭಗವಂತನ ಮೇಲೆ ಅಪಾರ ನಂಬಿಕೆ ಇತ್ತು. ಆ ನಂಬಿಕೆಯೇ ಅವನ ಇಡೀ ಜೀವನವನ್ನು ಬದಲಾಯಿಸಿತು. ಜೀವನದಲ್ಲಿ ನಮಗೆ ಯಾವುದೇ ಸಮಸ್ಯೆ ಅಥವಾ ಗೊಂದಲ ಉಂಟಾದಾಗ ನಾವು ನಮ್ಮ ಜೀವನದಲ್ಲಿ ಅನೇಕ ಜನರ ಬಳಿ ಸಹಾಯ ಕೇಳುತ್ತೇವೆ ಮತ್ತು ಭಗವಂತನನ್ನು ಹೊರತುಪಡಿಸಿ ಬೇರೆ ಯಾರೂ ನಮ್ಮ ಸಮಸ್ಯೆಯನ್ನು ಪರಿಹರಿಸಲು ಸಾಧ್ಯವಿಲ್ಲ ಎಂದು ನಮಗೆ ತಿಳಿದಿದೆ. ಅದರಿಂದ ನಾವು ನಮ್ಮ ಜೀವನದಲ್ಲಿ ಏನನ್ನಾದರೂ ಬಯಸಿದರೆ ಭಗವಂತನನ್ನು ಮಾತ್ರ ಕೇಳಿ. ಏಕೆಂದರೆ ಯಾವಾಗಲೂ ಭಗವಂತನು ಒಬ್ಬನೇ ನಮಗೆ ಬೇಕಾದುದನ್ನು ನೀಡಬಲ್ಲವನು ಎಂಬುದನ್ನು ನೆನಪಿಡಿ. ಒಂದಾನೊಂದು ಕಾಲದಲ್ಲಿ ಶ್ರೀಕೃಷ್ಣನ ಮಹಾಭಕ್ತನಾಗಿದ್ದ ಒಬ್ಬ ರಾಜ ವಾಸಿಸುತ್ತಿದ್ದ. ಪ್ರತಿದಿನ ರಾಜನು ದೇವಸ್ಥಾನಕ್ಕೆ ಭೇಟಿ ನೀಡಿ ಶ್ರೀಕೃಷ್ಣನನ್ನು ಪೂಜಿಸುತ್ತಿದ್ದನು. ಶ್ರೀಕೃಷ್ಣನ ವಿಗ್ರಹಕ್ಕೆ ನೈವೇದ್ಯವನ್ನು ಅರ್ಪಿಸುತ್ತಿದ್ದನು ಮತ್ತು ಕೊನೆಯಲ್ಲಿ ರಾಜನು ದೇವಸ್ಥಾನದ ಮೆಟ್ಟಿಲುಗಳ ಬಳಿ ಕುಳಿತುಕೊಳ್ಳುತ್ತಿದ್ದನು. ದೇವಸ್ಥಾನದ ಮೆಟ್ಟಿಲುಗಳ ಮೇಲೆ ಕುಳಿತುಕೊಳ್ಳುವುದು ಬಹಳ ಹಳೆಯ ಸಂಪ್ರದಾಯವಾಗಿದೆ. ದೇವಸ್ಥಾನದ ಮೆಟ್ಟಿಲುಗಳ ಮೇಲೆ ಕನಿಷ್ಠ 2 ನಿಮಿಷಗಳ ಕಾಲ ಕುಳಿತುಕೊಳ್ಳುವುದು ನಮಗೆ ಚೈತನ್ಯ ತುಂಬಲು ಸಹಾಯ ಮಾಡುತ್ತದೆ ಮತ್ತು ನಮ್ಮ ಎಲ್ಲ ನಕಾರಾತ್ಮಕ ಭಾವನೆಗಳನ್ನು ಬದಲಾಯಿಸಲು ಸಹಾಯ ಮಾಡುತ್ತದೆ. ನಮ್ಮ ನಕಾರಾತ್ಮಕ ನಡವಳಿಕೆಯನ್ನು ಬದಲಾಯಿಸಲು ಸಹಾಯ ಮಾಡುತ್ತದೆ ಎಂದು ಹೇಳಲಾಗುತ್ತದೆ. ಅದರಿಂದ ಆ ರಾಜನು ಪ್ರತಿದಿನ ದೇವಸ್ಥಾನದ ಮೆಟ್ಟಿಲುಗಳ ಬಳಿ ಕುಳಿತುಕೊಳ್ಳುತ್ತಿದ್ದನು. ಒಂದು ದಿನ ರಾಜನು ತನ್ನ ಎಡ ಮತ್ತು ಬಲಬದಿಗಳಲ್ಲಿ ಕುಳಿತಿದ್ದ 2 ಭಿಕ್ಷುಕರನ್ನು ಕಂಡನು. ಒಬ್ಬ ಭಿಕ್ಷುಕನು ಭಗವಂತನನ್ನು ಪ್ರಾರ್ಥಿಸುತ್ತಿರುವುದನ್ನು ರಾಜನು ನೋಡಿದನು. ಭಿಕ್ಷುಕನು ಭಗವಂತನನ್ನು ಪ್ರಾರ್ಥಿಸುತ್ತಿದ್ದನು. ಏ ಭಗವಂತ, ದಯವಿಟ್ಟು ನನ್ನ ಜೀವನದಲ್ಲಿ ಮತ್ತೆ ಎಂದಿಗೂ ಭಿಕ್ಷೆ ಬೇಡಲು ಸಾಧ್ಯವಾಗದಂತೆ ನನ್ನನ್ನು ಆಶೀರ್ವಾದಿಸು. ಇನ್ನೊಬ್ಬ ಭಿಕ್ಷುಕನು ರಾಜನನ್ನು ಕೇಳಿದನು, ಓ ರಾಜ, ನೀನು ತುಂಬ ಶ್ರೀಮಂತ ಮತ್ತು ನೀನು ಬಯಸಿದರೆ ದಯವಿಟ್ಟು ನನಗೆ ದಾನವನ್ನು ನೀಡು. ಇದರಿಂದ ನಾನು ನನ್ನ ಜೀವನದಲ್ಲಿ ಮತ್ತೆ ಎಂದಿಗೂ ಭಿಕ್ಷೆ ಬೇಡಲು ಸಾಧ್ಯವಿಲ್ಲ. 2 ಭಿಕ್ಷುಕರ ಪ್ರಾರ್ಥನೆಗಳನ್ನು ಕೇಳಿ ರಾಜನು ಗೊಂದಲದಲ್ಲಿ ಬಿದ್ದನು. ನಂತರ ರಾಜನು ತನ್ನ ಅರಮನೆಗೆ ಹೋದನು ಮತ್ತು ಮರುದಿನ ರಾಜನು ಮತ್ತೆ ಆ 2 ಭಿಕ್ಷುಕರನ್ನು ಭೇಟಿಯಾದನು. ಮತ್ತೆ ಅದೇ ಘಟನೆ ಸಂಭವಿಸಿತು. ರಾಜ ಮತ್ತೆ ತನ್ನ ಅರಮನೆಗೆ ಹೋಗಿ ತನ್ನ ಪ್ರಧಾನಮಂತ್ರಿಯನ್ನು ಕರೆದು ದೇವಸ್ಥಾನದಲ್ಲಿ ನಡೆದದ್ದನ್ನೆಲ್ಲ ವಿವರಿಸಿ, ಏನು ಮಾಡಬೇಕೆಂದು ನನಗೆ ತಿಳಿದಿಲ್ಲ, ದಯವಿಟ್ಟು ಈ ಪರಿಸ್ಥಿತಿಗೆ ಪರಿಹಾರವನ್ನು ಹೇಳಿ ಎಂದು ಕೇಳಿದನು. ರಾಜ, ನಾನು ಯಾರಿಗೆ ಸಹಾಯ ಮಾಡಬೇಕೆಂದು ನನಗೆ ತಿಳಿದಿಲ್ಲ. ಒಬ್ಬ ಭಿಕ್ಷುಕನು ನಿಷ್ಠೆಯಿಂದ ಭಗವಂತನ ಆಶೀರ್ವಾದವನ್ನು ಕೇಳುತ್ತಿದ್ದರೆ ಇನ್ನೊಬ್ಬ ಭಿಕ್ಷುಕನು ನನ್ನಿಂದ ಸಹಾಯವನ್ನು ಕೇಳುತ್ತಿದ್ದಾನೆ. ಇದನ್ನು ಕೇಳಿದ ಮಂತ್ರಿಯು ರಾಜನಿಗೆ, ಭಗವಂತನನ್ನು ಬೇಡುತ್ತಿರುವ ಭಿಕ್ಷುಕನಿಗೆ ನಿಸ್ಸಂದೇಹವಾಗಿ ಭಗವಂತನಿಂದ ಸಹಾಯ ಸಿಗುತ್ತದೆ. ಆದರೆ ನಿಮ್ಮ ಸಹಾಯವನ್ನು ಕೇಳುತ್ತಿರುವ ಭಿಕ್ಷುಕನಿಗೆ ನೀವು ಸಹಾಯ ಮಾಡಬೇಕು, ಏಕೆಂದರೆ ಅವನು ನಿಮ್ಮನ್ನು ನಂಬಿ ನಿಮ್ಮ ಸಹಾಯ ಕೇಳಿದ್ದಾನೆ. ಆಗ ರಾಜನು ಈ ಭಿಕ್ಷುಕನಿಗೆ ಇನ್ನೊಬ್ಬ ಭಿಕ್ಷುಕ ದುಃಖಿಸದ ರೀತಿಯಲ್ಲಿ ನಾನು ದಾನ ಮಾಡುತ್ತೇನೆ ಎಂದು ನಿರ್ಧರಿಸಿದನು. ಮರುದಿನ ರಾಜನು ಪಾಯಸವನ್ನು ಸಿದ್ಧಪಡಿಸಲು ಹೇಳಿದನು ಮತ್ತು ರಾಜನು ಪಾಯಸದೊಳಗೆ ಚಿನ್ನದ ನಾಣ್ಯಗಳನ್ನು ಮರೆಮಾಡಿ ನನ್ನ ಸಹಾಯ ಕೇಳಿದ ಭಿಕ್ಷುಕನಿಗೆ ಈ ಪಾಯಸದ ಬಟ್ಟಲನ್ನು ನೀಡುತ್ತೇನೆ ಎಂದು ಹೇಳಿದನು. ಮರುದಿನ ರಾಜನು ಪಾಯಸದ ಬಟ್ಟಲನ್ನು ಭಿಕ್ಷುಕನಿಗೆ ನೀಡಲು ದೇವಸ್ಥಾನಕ್ಕೆ ಹೋದನು. ರಾಜನು ಮೊದಲು ಭಗವಂತನ ಶ್ರೀಕೃಷ್ಣನ ದರ್ಶನ ಪಡೆದನು ಮತ್ತು ರಾಜನು ಪಾಯಸದ ಬಟ್ಟಲನ್ನು ಭಗವಂತನಿಗೆ ಅರ್ಪಿಸಿ ದೇವಸ್ಥಾನದ ಮೆಟ್ಟಿಲುಗಳ ಬಳಿ ಬಂದು ಕುಳಿತನು. ರಾಜನು ಆ ಪಾಯಸದ ಬಟ್ಟಲನ್ನು ತನ್ನ ಸಹಾಯ ಕೇಳಿದ ಭಿಕ್ಷುಕನಿಗೆ ಕೊಟ್ಟನು. ರಾಜನು ಭಿಕ್ಷುಕನಿಗೆ ಈ ಪಾಯಸವನ್ನು ತಿನ್ನಲು ಹೇಳಿದನು ಮತ್ತು ಇದು ಭಗವಂತನ ಪ್ರಸಾದವಾದ್ದರಿಂದ ನೀನು ಸಂತೋಷ ಪಡುವೆ ಎಂದು ಹೇಳಿದನು. ಇದರ ನಂತರ ರಾಜನು ಮುಗುಳ್ನಗುತ್ತಾ ತನ್ನ ಅರಮನೆಗೆ ಹೋದನು. ರಾಜನು ಇಂದು ಒಳ್ಳೆಯ ಕರ್ಮ ಮಾಡಿದನೆಂದು ಭಾವಿಸಿ ಸಂತೋಷಪಟ್ಟನು.
ದೇವಾಲಯದಲ್ಲಿ ರಾಜನಿಂದ ಪಾಯಸ ಪಡೆದ ಭಿಕ್ಷುಕನು ನಿರಂತರವಾಗಿ ಭಗವಂತನನ್ನು ಪ್ರಾರ್ಥಿಸುತ್ತಿದ್ದ ಇನ್ನೊಬ್ಬ ಭಿಕ್ಷುಕನನ್ನು ಅಪಹಾಸ್ಯ ಮಾಡಲು ಪ್ರಾರಂಭಿಸಿದನು. ನೀನು ರಾಜನಿಗೆ ಏನನ್ನಾದರೂ ಕೇಳಿದರೆ ಅವನು ನನಗೆ ಏನನ್ನಾದರೂ ಕೊಡುತ್ತಿದ್ದನು. ಇಂದು ರಾಜನು ನನಗೆ ಈ ಪಾಯಸ ಪ್ರಸಾದವನ್ನು ಕೊಟ್ಟನು. ರಾಜನು ನನ್ನನ್ನು ಪ್ರೀತಿಸುತ್ತಾನೆ, ನನ್ನ ಬಗ್ಗೆ ಚಿಂತೆ ಮಾಡುತ್ತಾನೆ. ಅದರಿಂದ ಅವನು ನನಗಾಗಿ ಪಾಯಸವನ್ನು ತಂದನು. ಆದರೆ ನೋಡು, ನೀನು ಪ್ರತಿದಿನ ನಿನ್ನ ಭಗವಂತನನ್ನು ಕೇಳುತ್ತೀಯ, ಆದರೆ ನಿನ್ನ ಭಗವಂತ ನಿನಗೆ ಏನನ್ನೂ ಕೊಡಲಿಲ್ಲ. ನಿನ್ನ ಭಗವಂತ ನಿನ್ನನ್ನು ನೋಡಿ ನಗುತ್ತಾನೆ ಅಷ್ಟೇ. ನಿನ್ನ ಭಗವಂತ ನಿನಗೆ ಏನನ್ನು ಕೊಡುವುದಿಲ್ಲ. ಅವನು ಕಲ್ಲಿನಿಂದ ಮಾಡಿದ ವಿಗ್ರಹ ಮಾತ್ರ. ಅವನಿಗೆ ಯಾವುದೇ ಭಾವನೆಗಳಿಲ್ಲ. ಈ ರೀತಿ ಭಿಕ್ಷುಕನು ಇನ್ನೊಬ್ಬ ಭಿಕ್ಷುಕನನ್ನು ಅಪಹಾಸ್ಯ ಮಾಡಲು ಪ್ರಾರಂಭಿಸಿದನು. ಎಲ್ಲವನ್ನು ಕೇಳಿದ ಆ ಭಕ್ತ ಭಿಕ್ಷುಕನು, ಭಗವಂತ ನನಗೆ ಕೊಟ್ಟಾಗ ಸರಿ, ನಾನು ಅದನ್ನು ಸ್ವೀಕರಿಸುತ್ತೇನೆ ಎಂದು ಹೇಳಿದನು. ನನಗೆ ನನ್ನ ಸ್ವಾಮಿಯ ಮೇಲೆ ಸಂಪೂರ್ಣ ನಂಬಿಕೆ ಎಂದು ಆ ಭಿಕ್ಷುಕ ಅವನಿಗೆ ಹೇಳಿದನು. ಸ್ವಲ್ಪ ಸಮಯದ ನಂತರ ಇನ್ನೊಬ್ಬ ಭಿಕ್ಷುಕ ಪಾಯಸವನ್ನು ತಿನ್ನಲು ಪ್ರಾರಂಭಿಸಿದನು ಮತ್ತು ಪಾಯಸದ ಬಟ್ಟಲಿನ ಅರ್ಧದಷ್ಟು ಭಾಗವನ್ನು ಮುಗಿಸಿದ ನಂತರ ಅವನ ಹೊಟ್ಟೆ ತುಂಬಿತು. ನಂತರ ಭಿಕ್ಷುಕನು ಆ ಭಕ್ತ ಭಿಕ್ಷುಕನ ಮೇಲೆ ಕರುಣೆ ತೋರಿ, ನಿನಗೆ ಹಸಿವಾಗಿದೆ ಎಂದು ನನಗೆ ತಿಳಿದಿದೆ, ಅದರಿಂದ ಈ ಪಾಯಸವನ್ನು ತಿಂದು ಇವತ್ತು ನಿನ್ನ ಹೊಟ್ಟೆ ತುಂಬಿಸಿಕೋ ಎಂದು ಹೇಳಿದನು. ಭಿಕ್ಷುಕನು ಆ ಪಾಯಸದ ಬಟ್ಟಲನ್ನು ಆ ಭಕ್ತ ಭಿಕ್ಷುಕನಿಗೆ ಕೊಟ್ಟು ಹೊರಟು ಹೋದನು. ಈ ಭಿಕ್ಷುಕನು ಪಾಯಸವನ್ನು ಪ್ರಸಾದವೆಂದು ಭಾವಿಸಿ ಅದನ್ನು ಅವನಿಂದ ತೆಗೆದುಕೊಂಡು ಆ ಪಾಯಸವನ್ನು ಸೇವಿಸಿದನು. ಮರುದಿನ ರಾಜನು ದೇವರ ದರ್ಶನ ಪಡೆಯಲು ದೇವಸ್ಥಾನಕ್ಕೆ ಬಂದನು ಮತ್ತು ರಾಜನನ್ನು ಕೇಳಿದ ಭಿಕ್ಷುಕನು ಈ ದೇವಸ್ಥಾನದಲ್ಲಿ ಮತ್ತೆ ಎಂದಿಗೂ ಕಾಣಿಸುವುದಿಲ್ಲ ಎಂದು ರಾಜನಿಗೆ ಖಚಿತವಾಗಿತ್ತು. ಆದರೆ ಅವನು ಬಂದು ದೇವಾಲಯದ ಮೆಟ್ಟಿಲುಗಳ ಬಳಿ ಕುಳಿತಾಗ ಅದೇ ಭಿಕ್ಷುಕನು ಮೆಟ್ಟಿಲುಗಳ ಮೇಲೆ ಕುಳಿತಿರುವುದನ್ನು ನೋಡಿದನು. ಆದರೆ ಭಗವಂತನನ್ನು ಆರಾಧಿಸುತ್ತಿದ್ದ ಭಿಕ್ಷುಕನು ರಾಜನಿಗೆ ಕಾಣಲಿಲ್ಲ. ರಾಜನು ಆ ಭಿಕ್ಷುಕನನ್ನು ಕೇಳಿದನು, ನಾನು ನಿನಗೆ ಪಾಯಸ ಕೊಟ್ಟಿದ್ದೇನೆ, ನೀನು ಆ ಪಾಯಸ ತಿನ್ನಲಿಲ್ಲವೇ ಎಂದು ರಾಜನು ಆ ಭಿಕ್ಷುಕನನ್ನು ಕೇಳಿದನು. ಭಿಕ್ಷುಕನು ರಾಜನಿಗೆ ತಾನು ಪಾಯಸ ತಿಂದಿದ್ದೇನೆ ಮತ್ತು ನನ್ನ ಹೊಟ್ಟೆ ತುಂಬಿದಾಗ ಉಳಿದ ಪಾಯಸವನ್ನು ತನ್ನೊಂದಿಗೆ ಕುಳಿತಿದ್ದ ಇನ್ನೊಬ್ಬ ಭಿಕ್ಷುಕನಿಗೆ ಕೊಟ್ಟನು. ಆದರೆ ಇಂದು ಅವನು ದೇವಸ್ಥಾನಕ್ಕೆ ಬಂದಿಲ್ಲ ಎಂದು ಹೇಳಿದನು. ಇದನ್ನು ಕೇಳಿದ ರಾಜನು ಮುಗುಳ್ನಗುತ್ತಾ ಭಿಕ್ಷುಕನಿಗೆ ಏನನ್ನೂ ಹೇಳದೆ ಶ್ರೀಕೃಷ್ಣನ ಬಳಿಗೆ ಹೋಗಿ ಕ್ಷಮೆಯಾಚಿಸಿದನು. ಭಿಕ್ಷುಕನು ಭಗವಂತನನ್ನು ಕೇಳುತ್ತಿದ್ದನು ಮತ್ತು ಶ್ರೀಕೃಷ್ಣನು ತಾನು ಕೇಳಿದ್ದನ್ನೆಲ್ಲ ಕೊಡುವನೆಂದು ಭಿಕ್ಷುಕನಿಗೆ ತಿಳಿದಿತ್ತು. ಅವನಿಗೆ ಭಗವಂತನಲ್ಲಿ ಸಂಪೂರ್ಣ ನಂಬಿಕೆ ಇತ್ತು. ರಾಜನು ಶ್ರೀಕೃಷ್ಣನ ವಿಗ್ರಹದ ಮುಂದೆ ನಿಂತು, ನಿನ್ನ ಭಕ್ತನಿಗೆ ಏನನ್ನಾದರೂ ಕೊಡಲು ನಾನು ಯಾರು ಎಂದು ಯೋಚಿಸಿದನು. ಎಲ್ಲವೂ ನಿನ್ನದೇ ಸ್ವಾಮಿ. ಈ ರೀತಿ ರಾಜನು ಭಗವಂತನಲ್ಲಿ ಕ್ಷಮೆಯಾಚಿಸಿ ತನ್ನ ಅರಮನೆಗೆ ಹೋದನು. ಈ ಕಥೆಯು ಎಲ್ಲವನ್ನೂ ಭಗವಂತನೇ ನೀಡುತ್ತಾನೆ ಎಂದು ಹೇಳುತ್ತದೆ. ಭಗವಂತನನ್ನು ಮಾತ್ರ ರಾಜನನ್ನಾಗಿ ಮಾಡುತ್ತಾನೆ. ಭಗವಂತನೇ ರಾಜನಿಗೆ ಸಂಪತ್ತನ್ನು ನೀಡುತ್ತಾನೆ ಮತ್ತು ಇಡೀ ವಿಶ್ವದಲ್ಲಿ ಎಲ್ಲವೂ ಭಗವಂತ ಶ್ರೀಕೃಷ್ಣನದು. ಅದರಿಂದ ನಾವು ಏನನ್ನಾದರೂ ಕೇಳಿದರೆ ಭಗವಂತನಲ್ಲಿ ಮಾತ್ರ ಕೇಳಿ, ಯಾರನ್ನು ಬೇಡ. ನಮ್ಮ ಆಸೆ ಏನೇ ಇರಲಿ, ನಾವು ಏನು ಬಯಸುತ್ತೇವೋ ಅದನ್ನು ಶ್ರೀಕೃಷ್ಣನನ್ನೇ ಕೇಳಿ. ಅದರಿಂದ ಈ ಕಥೆಯನ್ನು ಕೇಳಿದ ನಂತರ ನಿಮ್ಮ ಭಕ್ತಿಯನ್ನು ಬಲಗೊಳಿಸಿ ಮತ್ತು ಯಾರನ್ನು ಕೇಳುವ ಅಗತ್ಯವಿಲ್ಲ. ಏಕೆಂದರೆ ಶ್ರೀಕೃಷ್ಣನು ನಮಗೆ ಏನು ಮತ್ತು ಯಾವ ಸರಿಯಾದ ಸಮಯದಲ್ಲಿ ನೀಡಬೇಕೆಂದು ತಿಳಿದಿದೆ. ನಿಮ್ಮ ನಂಬಿಕೆಯನ್ನು ಬಲವಾಗಿ ಇಟ್ಟುಕೊಳ್ಳಿ ಮತ್ತು ಎಲ್ಲವನ್ನು ಭಗವಂತನ ಪಾದಗಳಿಗೆ ಅರ್ಪಿಸಿ. ಭಗವಂತನು ಎಲ್ಲವನ್ನು ನೋಡಿಕೊಳ್ಳುತ್ತಾನೆ. ಶ್ರೀಕೃಷ್ಣಾರ್ಪಣಮಸ್ತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ ಸಪೋರ್ಟ್ ಮಾಡೋಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.